ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರವಾ ನೀರು ದೋಸೆ. ಬರ್ರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಮೊದಲಿಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ರವಾ, ಚಿಲ್ಲಿ ಫ್ಲೇಕ್ಸ್, ಸೋಂಪು ಕಾಳು, ಜೀರಿಗೆ, ಅಜ್ವಾಯಿನ, ಹಸಿ ಶುಂಠಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ. ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ನಾನೀಗ ಮೊದಲಿಗೆ ಒಂದು ಬೌಲ್ ತಗೊಂಡೀನಿ. ಈಗ ಈ ಬೌಲಿಗೆ ಮೊದಲಿಗೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ರವಾ. ನಾವು ಸೂಜಿ ರವಾ ತೊಗೊಂಡೇವ್ರಿ. ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ. ನಾವಿದನ್ನು ಚೆಂದಾಗಿ ಕಲಿಸ್ಕೊಳ್ಳೋಣ್ರಿ. ನೋಡಿ, ಇದನ್ನ ಈಗ ಕಲಿಸಿದ ಮೇಲೆ ನಾನೀಗ ನೀರು ಹಾಕೋತಾ ಇದ್ದೀನಿ. ಗಂಟಿಲ್ದಂಗ ಚಂದಾಗಿ ಕಲಸ್ಕೋಬೇಕ್ರಿ. ನೋಡಿ, ಗಂಟಿಲ್ದಂಗ ಕಲಸ್ಕೊಂಡ್ರಿ. ಈಗ ಇದನ್ನ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಕಲಿಸಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇಷ್ಟು ನೀರು ಹಾಕಿ ನೋಡಿ, ನಾನು ಉಪ್ಪು ಹಾಕೊಳ್ಳಕತ್ತೀನಿ. ನೋಡಿ, ಈಗ ನಾವು ಇದನ್ನು ಕಲಿಸಿದ್ಮೇಲೆ ನೀರು ಹಾಕಿವಿ. ಇದನ್ನು ಕರೆಕ್ಟಾಗಿ ನಾವು ಒಂದು ತಾಸು ನೆನೆಯಕ್ಕೆ ಇಡನ್ರಿ. ಕರೆಕ್ಟ್ 1 ಅವರ್ ಟೈಮ್ ಬೇಕ್ರಿ ಇದಕ್ಕೆ. ಇದು ನೆನೆಯಲಿರಿ. ನಾವು ಅಷ್ಟರೊಳಗೆ ಈ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ನೆಂದಾದ್ಮೇಲೆ ಹಾಕ್ಕೊಳ್ಳೋಣ್ರಿ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ರೀ. ಇದು 1 ತಾಸು ನೆನೆಯಲಿ. ನೋಡಿ, ಈಗ 1 ತಾಸು ಆತಿದ್ದು ನೆನೆ ಇಟ್ಟು ನಾವು ಇದನ್ನ ತೆಗಿಯೋಣ. ಈಗ ನಾವು ಇದಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್, ಸೋಂಪು, ಜೀರಿಗೆ, ಅಜ್ವಾಯಿನು, ಶುಂಠಿ, ಈರುಳ್ಳಿ, ಇದು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೀಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿ ಇಷ್ಟು ತೆಳುವಾಗಿ ಬಂದರೆ ಸಾಕು ನಮ್ಗೆ ರವಾ ನೀರು ದೋಸೆಗೆ. ನೋಡ್ರಿ, ನಾವೀಗ ಹಂಚ ಕಾಯಕ್ಕೆ ಇಟ್ಕೊಂಡನಿ. ಬರೀ ಈಗ ಹಂಚಿಗೆ ಹಾಕೊಳ್ಳೋಣ. ನೋಡಿ, ಈಗ ಹಂಚ್ಕಾದೈತಿ. ಈಗ ನಾನು ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಡ್ತೀನಿ. ನೋಡಿ, ಈಗ ನಾನು ರವಾ ನೀರು ದೋಸೆನ ಹಾಕ್ಕೊಡ್ತೀನಿ. ಇದನ್ನ ನೋಡಿ, ಇದಕ್ಕೂ ತೆಳು ಬೇಕಾದ್ರೆ ನಾವು ಹಾಕ್ಕೋಬೋದು. ನಾನು ಯಾಕಂದ್ರೆ ತರಕಾರಿ ಹಾಕಿರೋದಕ್ಕೆ ಸ್ವಲ್ಪ ದಪ್ಪ ಇರಲಿ ಅನ್ನೋ ಕಾರಣಕ್ಕೆ ದಪ್ಪ ನೀರು ದೋಸೆ ಹಾಕ್ಕೊಳಕತ್ತೀನಿ ರೀ. ಇದು ಬೆಂದಿರ್ತೈತಿ, ನೋಡೋಣ. ನೋಡಿ, ಈ ರೀತಿಯಾಗಿ ಸೈಡೆಲ್ಲ ನಿಧಾನಿಸಿ ತಗೋಬೇಕು.
ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ, ಎಷ್ಟು ಚಂದ ಬಂದೈತಿ ನೋಡ್ರಿ. ಈಗ ಮತ್ತೊಮ್ಮೆ ಹಾಕೋಣ. ನೋಡಿ ಇವು ಎಷ್ಟು ಚಂದ ರವಾ ದೋಸೆ ಬಂದೈತಿ ಅಂತೇಳಿ. ನೋಡಿ ಎಷ್ಟು ಚಂದ ಬಂದೈತಿ ಅಂತೇಳಿ. ನೋಡಿ ರವಾ ನೀರು ದೋಸೆ ರೆಡಿ ಆದವು. ನಾ ಎಲ್ಲ ತರಕಾರಿನ ಈ ರೀತಿ ಹಾಕಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರ್ರಿ. ಮಕ್ಕಳು ಯಾಕೆ ದೊಡ್ಡವರು ಖುಷಿಪಟ್ಟು ತಿಂತಾರ. ಭಾಳ ರುಚಿಯಾಗಿ ಬಂದವು. ಇದನ್ನು ನೀವು ಪಲ್ಯ ಜೊತೆ ಆದರೂ ತಿನ್ಬೋದು, ಇಲ್ಲ ತುಪ್ಪದ ಜೊತೆ ಆದರೂ ತಿನ್ಬೋದು. ಬೇಡ ನಾವು ಹಂಗೆ ಕೂಡ ತಿನ್ಬೋದು, ಯಾಕಂದ್ರೆ ತರಕಾರಿ ಹಾಕಿರ್ತೇವಲ್ಲ ಅದಕ್ಕೆ. ನೋಡಿ ರವಾ ನೀರು ದೋಸೆ ಎಷ್ಟು ಚಂದ ಬಂದಾವ ಅಂಥೇಳಿ. ಈಗ ನಾವು ಟೇಸ್ಟ್ ಮಾಡೋಣ್ರಿ. ಈಗ ನಾವು ಕಾಳಿನ ಪಲ್ಯ ಜೊತೆ ಟೇಸ್ಟ್ ಮಾಡೋಣ. ಇವು ಹೆಂಗೆ ಬಂದಾವ ಅಂಥೇಳಿ ನೋಡೋಣ ರೀ. ಎಷ್ಟು ಚಂದ ಬಂದಾವ ನೋಡ್ರಿ. ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಾವ ಅಂತ. ಈಗ ಕಾಳಿನ ಪಲ್ಯ ಜೊತೆ ನಾವು ಟೇಸ್ಟ್ ಮಾಡೋಣ. ತುಂಬ ರುಚಿಯಾಗಿ ಬಂದವ್ರಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.